ಜಸ್ಟ್ ರೀ ಯಾವಾಗಲೇ ಕಣ್ರಿ ನೀಟಾಗಿ ಒಡಿಸಿಟ್ಟಿದ್ದು ನೋಡಿ, ಶೈನಿಂಗ್ ಹೊಡಿತಿತ್ತು. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ವೈಫ್ ಇಲ್ಲಿ ಕಡೆ ಗಾಡಿ ತಗೊಂಡ್ಬಂದು ನಿಂತಿದ್ದಾರೆ. ಇಲ್ಲಿ ಒಂದು ಅರಳಿ ಮರ ಇದೆ. ಸೊ ನಮ್ಮ ಬಚ್ಪನಲ್ಲಿ ಅಂದರೆ ನಾವು ಬಾಲ್ಯದಲ್ಲಿದ್ದಾಗ ಸ್ಕೂಲ್ ಹತ್ರ ಒಂದು ಈ ಥರ ಅರಳಿ ಕಟ್ಟೆ ಇತ್ತು. ಆ ಒಂದು ಅರಳಿ ಕಟ್ಟೆನ ಈಗ ನಾವು ಇದು ನೋಡೋಕೆ ಬಂದಿದ್ದೀವಿ. ಸೊ ನಮ್ಮ ಗಾಡಿ ನೋಡಿ, ಜಸ್ಟ್ ರೀ ಯಾವಾಗಲೇ ಕಣ್ರಿ ನೀಟಾಗಿ ಒಡಿಸಿಟ್ಟಿದ್ದು ನೋಡಿ, ಶೈನಿಂಗ್ ಹೊಡಿತಿತ್ತು. ಆಗಲೇ ಗಲೀಜಾಗ್ಬಿಡ್ತು. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಫೈನಲಿ ನೋಡ್ತಾ ಇರ್ಬೋದು ಯಾವ ತರ ನೋಡಿ ಇವರು ಸ್ನೇಹಿತರೆ. ಇದನ್ನ ಇಟ್ಕೊಂಡು ನಾವು ಊಟ ಹೋಗಿ ನಮ್ಮ ಹೈಟಿಗೆ ಮ್ಯಾಚ್ ಆಗಲ್ಲ ಗುರು. ನೋಡ್ತಾ ಇರ್ಬೋದು ಈ ಕೊಡೆ ಇವ್ರು ಇಷ್ಟಿಗೆ ಇಟ್ಕೊಂಡ್ರೆ ನಾವು ಹೆಂಗ್ ನಿಂತ್ಕೊಳ್ಳೋದು ನೋಡಿ, ಕಾಲು ಹಿಂಗೆ ಇಟ್ಕೋಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಹೈಟಿಗೆ ಇಟ್ಕೋಬೇಕಾಗ್ತದೆ. ಇಟ್ಕೊಳ್ಳಿ ಮೇಡಮ್ ಅವರೇ ಹಂಗೆ ಸ್ವಲ್ಪ. ಮೇಡಮ್ ಅವರು ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ಎದ್ರಲ್ಲಿ ನೆಂದೋಗ್ಬಿಟ್ಟಿದ್ದಾರೆ ಗುರು. ಆ್ಯಕ್ಚುಲಿ ಅದು ಕೋಲ್ಡಿಗಿತ್ತು, ಇದ್ರೂ ಯೂಸ್ ಮಾಡ್ಕೊಂತಿಲ್ಲ. ನಾವು ಇನ್ನೇನು ಹೇಳೋಣ ಬಿಡಿ. ಎಲ್ಲಿಗೋ ಕರ್ಕೊಂಡು ಹೋಗ್ತಾರಂತೆ ಜಡಿ ಹಿಡ್ಕೊಂಡು. ಜಡಿಯಲ್ಲ ಗುರು, ಅಂಬ್ರೆಲ್ಲ ಹಿಡ್ಕೊಂಡು. ಸೊ ಒಯ್ತಾ ಇರೋದಯ್ಯ ನಡಿ. ಓ ಒಳ್ಳೆ ಒಳ್ಳೆ ಒಳ್ಳೆ. ಸ್ವಲ್ಪ ಹಿಂದೆ ತಗೊಂಡು ಎಷ್ಟು ಸ್ಪೀಡಾಗಿ ಕೊಡಬೇಕು. ಹಾಂ ರೈಟ್ ತಲೋ ತಲೋ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನನಗಂತೂ ಪ್ಲಾನ್ ಇಲ್ಲ. ಊರಲ್ಲಿ ಇವ್ರ ಜಾಗಗಳು ಗೊತ್ತಿರ್ತದೆ. ಸೊ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡೋದ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಟು ತನಕ ನೋಡಿ, ಏನೇನು ಮಾಡ್ತೀವಿ ಇವತ್ತು, ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಪೂರ್ತಿ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಬೆಳ್ಳೂರು ಕ್ರಾಸಿಗೆ ಹೋಗುವಂಥ ಹೆದ್ದಾರಿ. ಈ ಹೆದ್ದಾರಿಲಿ ನಾವು ಕೆಳಗಡೆ ಮೋಸ್ಟ್ಲಿ ಇಳಿಯಲ್ಲ ಅನಿಸುತ್ತೆ. ಸ್ಟ್ರೇಟಾಗಿ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡೋಣ. ಸೊ ಈ ಒಂದು ಗೋಪುರಗಳು ಕಾಣ್ತಿರೋವಂಥದ್ದು ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಕಾಲೇಜು. ಆಲ್ಮೋಸ್ಟ್ ಎಲ್ಲ ಒಂದೇ ಕಡೆ ಇದೆ ಅದು. ಸೊ ನೋಡ್ತಾ ಇರ್ಬೋದು ಇಲ್ಲಿಂದ ಸ್ಟಾರ್ಟು. ಸೊ ಈ ಒಂದು ಜಾಗ ನೋಡ್ತಾ ಇರ್ಬೋದು ಹೇಗಿದೆ, ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ಆ ಮೋಡ ಕವಿದ ವಾತಾವರಣಕ್ಕೂ ಈ ಗಾಡಿ ರೈಡಿಂಗಲ್ಲೂ ಅದು ಇವರು ಬೇರೆ ಓಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಸಕ್ಕತ್ತಾಗಿ ಕಾಣ್ತಾ ಇದೆ. ಮೋಸ್ಟ್ಲಿ ಇವರು ಫಸ್ಟ್ ಟೈಮ್ ಅನಿಸುತ್ತೆ ಹೈವೇಲಿ ಗಾಡಿ ಓಡಿಸ್ತಾ ಇರೋದು. ನಾನು ಯಾವತ್ತೂ ತುಮಕೂರಿಂದ ನಾವು ಬೆಳ್ಳೂರಿಗೆ ಬರಬೇಕಾದ್ರೆ ಯಾವತ್ತೂ ಮಧ್ಯ ಕೊಡಲಿಲ್ಲ. ಸೊ ನಾನೇ ಇನಾಯ ಬೇರೆ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ನಾನೇ ಕೊಡಲಿಲ್ಲ. ಸೊ ಇವ್ರು ಫಸ್ಟ್ ಟೈಮ್ ಓಡಿಸ್ತಾ ಇದ್ದಾರೆ. ಸೊ ನೋಡೋಣ, ಆಮೇಲೆ ಕೇಳೋಣ ಇವರಿಗೆ ಇವ್ರ ಅನುಭವ ಅಂತ ಹೇಳ್ಬಿಟ್ಟು, ಅನುಭವ ಹೇಗಿತ್ತು ಅಂತ ಹೇಳ್ಬಿಟ್ಟು ಕೇಳೋಣ. ಸೊ ಸದ್ಯಕ್ಕೆ ಭಯ ಆಗುತ್ತೆ, ಆದರೂ ಸೆಂಟ್ರಲ್ ಹೋಗ್ತವ್ರೆ. ಈಗ ಈಸ್ಕೊಬೇಕು ಅನಿಸ್ತಾ ಇತ್ತೆ ನನಗೆ. ಯಾಕೋ ಜಾಸ್ತಿ ಸೆಂಟ್ರಿಗೆ ಹೋಗ್ತಾವ್ರೆ, ದೊಡ್ಡ ಹೆದ್ದಾರಿ ಅಲ್ವಾ. ಸೊ ದೊಡ್ಡದಾಗಿ ಗಾಡಿಗಳು ಬೇರೆ ಬೇರೆ ಬರ್ತಾ ಇದ್ದಾವೆ ಹಿಂದೆಗಡೆ. ಸೊ ನೋಡ್ತಾ ಇರ್ಬೋದು ಈ ಒಂದು ಎಂಟ್ರೆನ್ಸ್ ಇದು ಯೂನಿವರ್ಸಿಟಿ ಅಂತ. ಇದು ಆದಿಚುಂಚನಗಿರಿ ಯೂನಿವರ್ಸಿಟಿ. ಸ್ನೇಹಿತರೆ, ಹೆದ್ದಾರಿ ಮಾತ್ರ ಆಸಮಾಗಿ ಕಾಣ್ತಾ ಇದೆ. ಮಳೆ ಬಿದ್ದಿರೋದಕ್ಕೂ ಆ ಮೋಡ ಕವಿದ ವಾತಾವರಣ ಆಗಿರೋದಕ್ಕೂ ಆಸಮ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಯಾವುದೋ ಒಂದು ಕೆಲಸ ನಡೀತಾ ಇದೆ ನೋಡ್ತಾ ಇರ್ಬೋದು. ಈ ಒಂದು ಜಾಗದಲ್ಲಿ ಹೈವೇ ಕಾಮಗಾರಿ ನಡೀತಾ ಇದೆ. ಏನು ಕಾಮಗಾರಿ ಅಂತ ನನಗೂ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಸೊ ಪೇಂಟಿಂಗ್ ಆಗ್ತಾ ಇದೆ ಇಲ್ಲಿ. ಈ ರೋಡ್ ಸೈಡಲ್ಲಿ ಡಿವೈಡರ್ಗೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಹೆದ್ದಾರಿಯಿಂದ ಲೆಫ್ಟಿಗೆ ತಗೊಂಡು ಈ ಒಂದು ಸರ್ವಿಸ್ ರೋಡಿಗೆ ಹೋದರೆ ನೀವು
ಬೆಳ್ಳೂರು ಕ್ರಾಸ್ ತಲುಪ್ತೀರಾ. ಬೆಳ್ಳೂರು ಕ್ರಾಸಲ್ಲಿ ಹೋಗಿ ಅಲ್ಲಿ ಇಳಿದ್ಬಿಟ್ಟು ಬೇಕಾದ್ರೆ ರೈಟಿಗೆ ಸ್ಟ್ರೈಟಾಗಿ ಹೋದ್ರೆ ಒಂದು 2 ಕಿಲೋಮೀಟ್ರ್ ಆಗುತ್ತಾ, ಒಂದು 2 ಕಿಲೋಮೀಟ್ರ್ ಆದರೆ ಇವ್ರ ಊರಿಗೆ ಹೋಗ್ತೀವಿ ಬೆಳ್ಳೂರಿಗೆ. ಸೊ ನಾವೀಗ ಇಳಿತಿಲ್ಲ, ಸ್ಟ್ರೈಟಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಎಲ್ಲಿಗಾದ್ರೂ ಹೋಗಿ ಯಾವ ಜಾಗಕ್ಕಾದ್ರೂ ನೀವು ಹೋಗ್ಬೋದು ಆರಾಮಾಗಿ. ಸೊ ಹೋಗ್ಬೇಕಾದ್ರೆ ನಿಮಗೆ ರೈನ್ ಕೋಟ್ಗಳು ಮತ್ತು ಹೆಲ್ಮೆಟು ಪ್ಲಸ್ ನಿಮ್ಮ ಹತ್ರ ಒಂದು ಚಿಕ್ಕದಾದ ಅಂಬ್ರೆಲಾ ಇದ್ರೂ ಬೆಟರ್ ಅನಿಸುತ್ತೆ. ಎಲ್ಲಾದರೂ ರೈನ್ ಕೋಟ್ ಇದ್ರೂ ಬೆಟರು. ನಿಮ್ಮ ಹತ್ರ ರೈನ್ ಕೋಟ್ ಇಲ್ಲ, ಜಸ್ಟ್ ಜರ್ಕಿನ್ಗಳಿದ್ದಾವೆ ಅಂತ ಹೇಳಿದ್ರೆ ಒಂದು ಅಂಬ್ರೆಲಾ ಇಟ್ಕೊಂಡ್ರೆ ಬೆಸ್ಟ್ ಆಗಿರ್ತದೆ. ಸೊ ಚಿಕ್ಕದಾಗಿ ಇಟ್ಕೊಳ್ಳಿ, ನನ್ನ ಹತ್ರ ಈ ಥರ ದೊಡ್ಡದಾಗಿ ಇಟ್ಕೊಬೇಡಿ. ನನ್ನ ಹತ್ರ ಇದ್ದಿದ್ದು ಈ ಗಡ್ಜೆಟಿಗಿದೆ, ಮನೇಲಿ ಎತ್ಕೊಂಬಂದೆ. ಸೊ ಚಿಕ್ಕದಾಗಿ ಇಟ್ಕೊಂಡ್ರೆ ಆರಾಮಾಗಿ ಡಿಕ್ಕಿಲೇ ಇಟ್ಕೊಬೋದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಲ್ಲಿ ಕಾಮಗಾರಿ ನಡೀತಿರೋದಕ್ಕೆ ಹಾಗೆ ಹಾಕಿದ್ದಾರೆ. ತುಂಬಾನೇ ಕಾಮಗಾರಿ ನಡೀತಾ ಇದೆ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ಹೆದ್ದಾರಿ ಮಾತ್ರ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಈ ಕಡೆ. ಟ್ರಿಪಲ್ ರೈಡಿಂಗ್ ಬೇಡ ಗುರು, ದಯವಿಟ್ಟು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಹೊಸದಾಗಿ ನಿರ್ಮಾಣ ಆಗ್ತಿರುವಂತಹ ಪೆಟ್ರೋಲ್ ಬಂಕು ಇಂಡಿಯನ್ ಆಯಿಲ್ ಅಂತ ಹೇಳ್ಬಿಟ್ಟು. ಈ ಕಡೆ ನಮ್ಮ ಫೇವ್ರೇಟ್ ಆದ ನಯಾರ. ಇದು ಫೇವ್ರೇಟ್ ಹೆಂಗಾಯ್ತು ಅಂದರೆ ನಮ್ಮನೆ ಹತ್ರ ಇರೋದಕ್ಕೂ ನಾವು ಜಾಸ್ತಿ ಅಲ್ಲೇ ಹಾಕ್ಕೊಡೋದಕ್ಕೂ ನಯಾರ. ನಯಾರ ಅಲ್ಲ ಗುರು, ಇದು ಎಚ್ ಪಿ ಪೆಟ್ರೋಲ್ ಬಂಕು. ಅಲ್ಲ ಗುರು, ದೂರದಿಂದ ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು ನಯಾರ ಅಂತ ಹೇಳ್ಬಿಟ್ವಿ, ಕ್ಷಮೆ ಇರಲಿ. ಸೊ ಸ್ನೇಹಿತರೆ, ಸೊ ನಾವು ಯಾವಾಗಾದರೂ AI ಜನ್ರೇಟ್ ಮಾಡಿರುವಂಥ ವಿಡಿಯೋಗಳು ನೋಡಿದ್ರೆ ಸಿಮಿಲರ್ ಹಂಗೆ ಕಾಣ್ತವೆ. ಇಲ್ಲಿ ನ್ಯಾಚುರಲ್ ಆಗಿ ಮೋಡ ಕವಿದ ವಾತಾವರಣ, ಆ ಒಂದು ಹೈವೇ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ, ಎಷ್ಟು ನ್ಯಾಚುರಲ್ ಆಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಪೆಟ್ರೋಲ್ ಬಂಕಿಗೆ ಹೋಗಬೇಕು, ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಎಮರ್ಜೆನ್ಸಿಗೆ ಇದೆ. ಆದರೂ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಬೆಟರು. ಎಷ್ಟು ದೂರ ಹೋಗ್ತೀವಂತ ನನಗಂತೂ ಗೊತ್ತಿಲ್ಲ. ನಯಾರ ಪೆಟ್ರೋಲ್ ಬಂಕ್ ಫೈನಲ್ ಆಗಿ ನಮಗೂ ನಯಾರ ಪೆಟ್ರೋಲ್ ಬಂಕ್ ಸಿಕ್ತು. ನೋಡೋಣ ಇದ್ರ ಒಳಗಡೆ ಹೋಗೋಣ. ನಯಾರ ಯಾಕೋ ವೇಟ್ ಮಾಡ್ತಾರಲ್ಲ ಗುರು, ಅವರು ತುಂಬಬೇಕಾ? ತರ್ಬೋದು. ನಾವಿಲ್ಲಿ ಬಂದು ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದ್ದೇವೆ ಈ ಒಂದು ನಯಾರ ಪೆಟ್ರೋಲ್ ಬಂಕಲ್ಲಿ. ಸೊ ಫೈನಲ್ ಆಗಿ ಪೆಟ್ರೋಲ್ ಹಾಕ್ಸ್ಕೊಂಡಾಯಿತು ನಯಾರ ಪೆಟ್ರೋಲ್ ಬಂಕಲ್ಲಿ. ಸೊ ಹುಷಾರಾಗಿ ಹೊರಡ್ಬೋದು. ಫೈನಲ್ ನಯಾರ ಕಂಪ್ಲೀಟೆಡ್. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಜವಾಗ್ಲೂ ಹೊರಗಡೆ ಬನ್ನಿ, ತಿರುಗಾಡಿ. ಮಳೆಗಾಲ ಅಂತ ಹೇಳ್ಬಿಟ್ಟು ಮನೇಲಿ ಇರಬೇಡಿ. ಮಳೆಗಾಲ ಇದ್ರೇನು ಜರ್ಕಿನ್ಗಳಿರ್ತವೆ, ಕೊಡೆಗಳಿರ್ತವೆ, ಅಂಬ್ರೆಲಾಗಳಿರ್ತವೆ. ಗಾಡಿ ಎತ್ಕೊಂಡು ಬನ್ನಿ, ಆರಾಮಾಗಿ ತಿರುಗಾಡಿ. ನಾವು ಮಳೆಗಾಲ ಅಂತ ಹೇಳ್ಬಿಟ್ಟು ಮನೇಲೇ ಹೌಚ್ಕೊಂಡು ಕೂತ್ಕೊಳ್ತಿದ್ವಿ. ಆವಾಗ ಆ ಮಕ್ಕಳಿದ್ದಾಗ ಅದೊಂದೇ ಒಂಥರ ಸಖತ್ತಾಗಿ ಕಾಣೋದು. ಅಮ್ಮ ಮಾಡಿಕೊಡುವಂಥ ಬೋಂಡ ಬಜ್ಜಿಗಳನ್ನ ತಿನ್ಕೊಂಡು, ಮೂವೀಸ್ ನೋಡಿಕೊಂಡು, ಬೆಡ್ಶೀಟ್ ಹೊತ್ಕೊಂಡು ಆರಾಮಾಗಿ ಮನೇಲಿ ಕೂತ್ಕೊಳ್ತಿದ್ವಿ. ಈಗ ಹೊರಗಡೆ ಬಂದು ಸುತ್ತಾಡೋದೇ ಒಂಥರ ಮಜಾ ಅಂತ ಈಗ ಗೊತ್ತಾಗ್ತಾ ಇದೆ. ಸೊ ಬನ್ನಿ, ಹೊರಗಡೆ ಬನ್ನಿ, ತಿರುಗಾಡಿ, ಮಳೇಲಿ ನೆನೀರಿ. ಮಳೆ ಬರೋದೇ ನೆನಿಗೋಸ್ಕರ, ನೆನೀರಿ. ಸೊ ಎಂಜಾಯ್ ಮಾಡಿ, ಲೈಫ್ ಎಂಜಾಯ್ ಮಾಡಿ ಮೊದಲು, ಆಮೇಲೆ ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು ನಮ್ಮ KSRTC ಬಸ್ಸು ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಹೈವೇಲಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಹೆಮ್ಮೆ ನಮ್ಮ KSRTC. ಹೈವೇಲಿ ಸ್ವಲ್ಪ ಸ್ಲೋ. ಸೊ ಫೈನಲ್ ಆಗಿ ನಮ್ಮ ಗಾಡೀಲಿ ಆಲ್ಮೋಸ್ಟ್ ಒಂದು ಪಾಯಿಂಟ್ ಬಿಟ್ಟರೆ 1 ಲೀಟ್ರ್ ಕಮ್ಮಿ ಇದೆ. ಫುಲ್ ಟ್ಯಾಂಕ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಪೆಟ್ರೋಲ್ ಬಂಕಲ್ಲಿ ಹಾಕ್ಸಿರುವಂಥ ಪೆಟ್ರೋಲು ಫುಲ್ ಟ್ಯಾಂಕ್ ಆಗಿದೆ. ಸೊ ಇಲ್ಲಿ ಟೋಲ್ ಸಿಗ್ತಾ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. ಈ ಹೆದ್ದಾರಿಯ ಟೋಲ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಒಂದು 500 ಮೀಟರ್ ದೂರ ಇದೆ ಅಷ್ಟೇ ಟೋಲ್ ಈಗ.
ದೇವಿಹಳ್ಳಿ ಎಕ್ಸ್ಪ್ರೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಟೋಲು. ಬೆಂಗಳೂರು ಹೈವೇ ಟೋಲ್ ಅಂತ ಇದು. ಸೊ ಸ್ನೇಹಿತರೆ, ಸೊ ನೋಡ್ತಾ ಇರ್ಬೋದು ಈ ಒಂದು ಹೈವೇಲಿ ಇಲ್ಲಿ ಜಿಗ್ಜಾಗ್ ಬರ್ತಾ ಇದೆ. ಆ ಜಿಗ್ಜಾಗ್ ಹೈವೇ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ತೋರಿಸ್ತೀನಿ ನಿಮ್ಗಿರಿ. ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ ಗಾಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇವರು ಲೈಫಲ್ಲೇ ಫಸ್ಟ್ ಟೈಮ್ ಅಂತ ಓಡಿಸ್ತಾ ಇರೋದು. ಕೇಳಿಸ್ತಿಲ್ಲ ಮೋಸ್ಟ್ಲಿ ನನಗೆ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ಲ. ಹೈವೇಲಿ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಹೈವೇಲಿ ಫಸ್ಟ್ ಟೈಮು ರೈಡ್ ಮಾಡ್ತಾ ಇದ್ದಾರೆ ಅಂತ ಇವರು. ಸೊ ನಾನು ಅದೇ ಅವಾಗಲೇ ಹೇಳಿದ್ದು. ಸೊ ನೋಡ್ತಾ ಚೆನ್ನಾಗಿ ಕಾಣಿಸ್ತಾ ಇದೆ, ಆದ್ರೆ ಸ್ವಲ್ಪ ಭಯನೂ ಆಗ್ತಾ ಇದೆ. ಸೊ ಸ್ನೇಹಿತರೆ, ಸೊ ಭಯ ಬಿಟ್ಟು ನಾವು ಏನೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ದೇವ್ರ ಮೇಲೆ ಭಾರ ಬಿಟ್ಟು ಹೊರಟ್ರೆ ಮಾಡ್ಬೋದು. ಏನೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದು ಸಕ್ಸಸ್ಫುಲ್ ಆಗೇ ಆಗುತ್ತೆ. ಕೆಲವೊಂದ್ಸತಿ ಆಗುತ್ತೆ, ನಮ್ಮ ಮೇಲೆ ಭರವಸೆ ನಮಗೆ ಬರಲ್ಲ ಕೆಲವೊಂದ್ಸತಿ. ಆ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ದೇವ್ರ ಮೇಲೆ ಭರವಸೆ ಕೊಟ್ಟು ಯಾರಾದರೂ ಸ್ವಂತವಾಗಿರ್ತಾರಲ್ಲ ಅವ್ರು ಯಾರಾದರೂ ಸ್ವಲ್ಪ ಮೋಟಿವ್ ಮಾಡಿದ್ರೆ ಮತ್ತೆ ಮೋಟಿವ್ ಆಗ್ತೀವಿ. ಒಂಥರ ಮೊಬೈಲ್ ಚಾರ್ಜಿಂಗ್ ಇದ್ದಂಗೆ ಮನುಷ್ಯ ಡೌನ್ ಆಗ್ತಾ ಇರ್ತದೆ. ಅದಕ್ಕೆ ಯಾರಿಗಾದ್ರೂ ಒಳ್ಳೆ ಚಾರ್ಜರ್ ಸಿಕ್ಕಿದ್ರೆ ಚಾರ್ಜ್ ಮಾಡಿದ್ರೆ ಮತ್ತೆ ಚಾರ್ಜ್ ಆಗ್ತೀವಿ. ಮೇಡಮ್ ಅವರೇ, ಇದು ನೀವು ಮಿರರಲ್ಲಿ ನೋಡ್ಕೊಳ್ಳಿ, ಹಿಂದೆ ಬರೋ ಜನ ಗೊತ್ತಾಗ್ತದೆ. ಇಲ್ಲ ಮಿರರ್ ಕರೆಕ್ಟಾಗಿ ಸೆಟ್ ಮಾಡ್ಕೋಬೋದು. ಮಳೆ ಬರ್ತಾ ಇದೆ ನೋಡಿ, ಮಳೆ ಬರ್ತಾ ಇದೆ, ಅದ್ಭುತವಾಗಿ ಕಾಣ್ತಾ ಇದೆ.